ಬಿಜೆಪಿಯ ಕೋರ್ ಕಮಿಟಿ ಸಭೆಗೂ ಮುನ್ನ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಬಿಜೆಪಿಯಲ್ಲಿ. ಈಗಾಗಲೇ ಬಿಜೆಪಿಯ ಕಚೇರಿಗೆ ಆಗಮಿಸಿರುವಂತಹ ರಾಧಾಮೋಹನ್ ದಾಸ್ ಅವರನ್ನ ಕೆಲವೊಂದಷ್ಟು ಜನ ಮುಖಂಡರು ಭೇಟಿ ಮಾಡಿದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ಭೇಟಿಯಾಗಿದ್ದಾರೆ. ವಿಜಯೇಂದ್ರ ಆಪ್ತರು, ವಿಜಯೇಂದ್ರ ನಿಷ್ಠ ಮಾಜಿ ಸಚಿವರು, ಮಾಜಿ ಶಾಸಕರು ಕೂಡ ಭೇಟಿಯಾಗಿದ್ದಾರೆ. ಇವತ್ತು ಬಿಜೆಪಿಯಲ್ಲಿರುವಂತಹ ಬಣ ಬಡಿತಾಟದ ಕುರಿತು ಗಂಭೀರ ಚರ್ಚೆ ಆಗ್ತಾ ಇದೆ. ಸೊ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರರನ್ನೇ ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆ ವಿಜಯೇಂದ್ರ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಜೊತೆಗೆ ರಾಧಾಮೋಹನ್ ದಾಸ್ ಅವರ ಹತ್ರ ಮನವಿ ಕೂಡ ಮಾಡಿದ್ದಾರೆ. ರಾಧಾಮೋಹನ್ ದಾಸ್ ಮುಂದೆ ಆಪ್ತರು ಪ್ರಸ್ತಾಪ ಇಟ್ಟಿದ್ದಾರೆ. ಬೆಳವಣಿಗೆ ನನ್ನ ಗಮನದಲ್ಲಿದೆ ಅಂತ ಹೇಳಿ ರಾಧಾಮೋಹನ್ ದಾಸ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಜಯೇಂದ್ರ ನಿಷ್ಠರಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ಸೂಚಿಸಿದ್ದಾರೆ. ನೋಡಿ, ಬಿಜೆಪಿ ಕಚೇರಿಗೆ ಆಗಮಿಸಿರುವಂತಹ ರಾಧಾಮೋಹನ್ ದಾಸ್ ಇವತ್ತು ಬಹುಶಃ ವಿಜಯೇಂದ್ರ ವರ್ಸಸ್ ಯತ್ನಾಳ್ ನಡುವಿನ ಒಂದು ಫೈಟ್ ಏನಿದೆ ಅದಕ್ಕೆ ಮದ್ದರಿತಾರ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿಚಾರಗಳಿದೆ. ಬಹುಶಃ ಇವರಿಬ್ಬರ ಒಂದು ಬಣಬಡಿತಾಟ ಏನಿದೆ, ಎರಡು ಟೀಮ್ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನೊಂದು ತಟಸ್ಥ ಇರುವಂತಹ ಒಂದು ತಂಡ. ಸೊ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು. ಸೊ ಹಾಗಾಗಿ ಈ ಒಂದು ಬಣಬಡಿದಾಟಕ್ಕೆ ಬ್ರೇಕ್ ಹಾಕ್ತಾರ ರಾಧಾಮೋಹನ್ ದಾಸ್ ಅನ್ನುವಂಥದ್ದು ಕುತೂಹಲಕರ. ನೋಡಿ, ಇವತ್ತು ಬಿಜೆಪಿ ಕಚೇರಿಯಲ್ಲಿ ಭೇಟಿಯಾಗಿರುವಂಥವ್ರು ಈಗಾಗಲೇ ರಾಧಾಮೋಹನ್ ದಾಸ್ ಅವರನ್ನು ಭೇಟಿಯಾಗಿ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವರೆಲ್ಲರೂ ಕೂಡ ಭೇಟಿಯಾಗಿ ಮನವಿಯನ್ನು ಮಾಡಿದ್ದಾರೆ. ನಮಗೆ ವಿಜಯೇಂದ್ರ ಅವರೇ ಇರಬೇಕು, ರಾಜ್ಯಾಧ್ಯಕ್ಷರಾಗಿ ಅವರು ಮುಂದುವರಿಬೇಕು, ಅವರನ್ನು ಚೇಂಜ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅನ್ನುವಂಥ ಒಂದು ಪ್ರಸ್ತಾಪವನ್ನು ಕೂಡ ಇಟ್ಟಿದ್ದಾರೆ. ಹಾಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು, ಒಳ್ಳೆ ಕೆಲಸ ಆಗ್ತಾ ಇದೆ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಯಾರು ಏನು ಬೇಕಾದರೂ ಮಾತಾಡಲಿ, ಅದು ಬೇಕಾಗಿಲ್ಲ ನಮಗೆ ಅಂತ ಹೇಳಿ ಯತ್ನಾಳ್ ವಿರುದ್ಧ ಪರೋಕ್ಷವಾಗಿ ರೇಣುಕಾಚಾರ್ಯ ಅವರು ಮಾತಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ನಾಲ್ಕು ಗೋಡೆ ಮಧ್ಯೆ ನಮ್ಮ ಭಾವನೆಗಳಲ್ಲ, ಈ ರಾಜ್ಯದ ಕಾರ್ಯಕರ್ತರ, ಮುಖಂಡರ ಮತ್ತು ಪ್ರಜ್ಞಾವಂತ ಮತದಾರರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ವಿಜಯೇಂದ್ರ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಂಘಟನೆ ಮಾಡ್ತಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಯಾರು ಏನ್ ಬೇಕಂತ ಹೇಳಿ ಪಕ್ಷವನ್ನು ಕಟ್ಟಿದ್ದವ್ರೆ, ಬೆಳೆಸಿದ್ದವ್ರೆ. ಅವ್ರ ಜೊತೆಗೆ ಅನಂತಕುಮಾರ್ ಇದ್ರು. ಬಹುಶಃ ನಾವು ಹಿರಿಯರು ನೆನಪಾಡ್ಕೊಳ್ಬೇಕು. ದಿವಂಗತ ಮಲ್ಲಿಕಾರ್ಜುನರು, VS ಆಚಾರ್ಯರು, ರಾಮಚಂದ್ರ ಗೌಡರು ಮತ್ತು ಡಾಕ್ಟರ್ ತಂಗಾವರವರು, ಕರಂಬಳ್ಳಿ ಸಂಜೀವ್ ಶೆಟ್ಟರು, DS ಶಂಕರಮೂರ್ತಿಯವರು, BV ಶಿವಪ್ಪನವರು, ಅವೆಲ್ಲ ಹಿರಿಯರು. ಅವರ ಯಡಿಯೂರಪ್ಪ ಜೂನಿಯರ್ ಅಂತ ನೋಡಲಿಲ್ಲ. ಯಡಿಯೂರಪ್ಪನವರು 45 ವರ್ಷ ವಯಸ್ಸಾಗಿದ್ದು, ಅವರ ಶ್ರಮ, ಅವರ ಸಂಪೂರ್ಣ ಶಕ್ತಿಯನ್ನು ದಾರಿ ಎರೆದು ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟೋದಕ್ಕೆ ಅವರು ಸಂಪೂರ್ಣ ಸಹಕಾರ ಕೊಟ್ಟರು. ವಿಜಯೇಂದ್ರ ಅವರ ವಯಸ್ಸು ಮುಖ್ಯ ಅಲ್ಲ, ಅನುಭವ ಮುಖ್ಯ, ಸಾಮರ್ಥ್ಯ ಇದೆ, ಪಕ್ಷವನ್ನು ಕಟ್ತಾರೆ, ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಮತ್ತು ರಾಜ್ಯದ ಉದ್ದಕ್ಕೆ ಸನ್ಮಾನ್ಯ ವಿಜಯೇಂದ್ರ ಅವರು ಕಾರ್ಯಕರ್ತರ, ಮುಖಂಡರ ಭಾವನೆಗಳನ್ನು ನಾವು ನಮ್ಮ ಏನು ರಾಜ್ಯದಲ್ಲಿ ಗೊಂದಲ ಮೂಡಿಸ್ತಾರೆ, ಅವ್ರ ಹೆಸರು ಹೇಳಕ್ಕೆ ಇಚ್ಛೆ ಪಡಲ್ಲ, ಗೊಂದಲ ಮೂಡಿಸ್ತಿದ್ದಾರೆ. ಅವರಿರೋದು 5-6 ಜನ, ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಕಿರಣ್ ಹನ್ನಡಿಕ ಅವರಿಂದ. ಕಿರಣ್, ಈಗ ಕೋರ್ ಕಮಿಟಿ ಸಭೆ ಇದೆ, ಬಟ್ ಅದಕ್ಕಿಂತ ಮುಂಚೆ ಇವರೆಲ್ಲರೂ ಕೂಡ ಭೇಟಿಯಾಗಿ ರಾಧಾಮೋಹನ್ ದಾಸ್ ಅವರ ಹತ್ರ ಮನವಿ ಮಾಡಿದ್ದಾರೆ, ಪ್ರಸ್ತಾಪ ಇಟ್ಟಿದ್ದಾರೆ. ಸೊ ಏನ್ ಚರ್ಚೆ ಆಯಿತು? ರಾಧಾಮೋಹನ್ ದಾಸ್ ಅವ್ರಿಗೆ ಏನ್ ಹೇಳಿದ್ದಾರೆ, ಏನ್ ಸೂಚನೆಗಳನ್ನ ಇವರಿಗೆ ಕೊಟ್ಟಿದ್ದಾರೆ? ಇನ್ನೊಂದು ಕಡೆ ಯತ್ನಾಳ್ ಬಣದಲ್ಲಿ ಏನ್ ಚಟುವಟಿಕೆ ಆಗ್ತಾ ಇದೆ ಹಾಗಾದ್ರೆ? ರೆಹಮಾನ್, ಇವತ್ತು ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಗೂ ಮುನ್ನವೇ ವಿಜಯೇಂದ್ರ ನಿಷ್ಠ ಅಂತ ಹೇಳ್ಕೊಳ್ತಿರುವಂತಹ ಮಾಜಿ ಸಚಿವರು, ಶಾಸಕರಿಗೆ ಒಂದು ಸೂಚನೆ ಸಿಕ್ಕಿತ್ತು. ಅಂದ್ರೆ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಟೀಮ್ ಅವರ ಚಟುವಟಿಕೆಗಳ ವಿಚಾರವಾಗಿ ಪ್ರಸ್ತಾಪವಾದ್ರೆ ಆ ಸಂದರ್ಭಕ್ಕೆ ರೇಣುಕಾಚಾರ್ಯ ಮತ್ತು ಅವರ ತಂಡ ಕಳೆದ ಒಂದು 15 ದಿನಗಳಿಂದ ನಡೆಸಿದಂತಹ ಚಟುವಟಿಕೆಗಳ ಬಗ್ಗೆ ಕೂಡ ಪ್ರಸ್ತಾಪ ಆಗಬಹುದು ಅನ್ನುವಂತಹ ಸುಳಿವು ಕೂಡ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ರಾಜ್ಯ ಕಚೇರಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಬಂದಂತಹ ಸಂದರ್ಭದಲ್ಲಿ ವಿಜೇಂದ್ರ ನಿಷ್ಠ ಬಳಗದಲ್ಲಿರುವಂತಹ ಮಾಜಿ ಸಚಿವಂತಹ ರೇಣುಕಾಚಾರ್ಯ, ಕಟ್ಟ ಸುಬ್ರಹ್ಮಣ್ಯ ನಾಯ್ಡು, ವೈ ಸಂಪಂಗಿ ಸೇರಿದಂತೆ 3-4 ಜನ ಮುಖಂಡರು ಬಂದು ರಾಜ್ಯ ಉಸ್ತುವಾರಿಯನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭಕ್ಕೆ ಅವರು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಪಕ್ಷಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಮುಂದಿನ ಚುನಾವಣೆವರೆಗೂ ಕೂಡ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಬೇಕು ಮತ್ತು ಅವರ ನೇತೃತ್ವದಲ್ಲೇ ಪಕ್ಷದಲ್ಲಿ ಸಂಘಟನೆ ಆಗ್ತಿದೆ ಅನ್ನುವಂತಹ ಮಾತನ್ನು ಕೂಡ, ಅಂದ್ರೆ ವಿಜಯೇಂದ್ರ ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡುವಂತಹ ಕೆಲಸವನ್ನ ಈ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಮಾಡಿದ್ದಾರೆ. ಇದರ ಜೊತೆಗೆ ನಾವು ದೆಹಲಿಗೆ ಬರ್ತೇವೆ, ದೆಹಲಿಗೆ ಬಂದು ಪಕ್ಷದ ಬೆಳವಣಿಗೆಗಳ ಬಗ್ಗೆ ಕೂಡ ವರಿಷ್ಠರ ಜೊತೆ ನಾವು ಮಾತನಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ರಾಜ್ಯ ಉಸ್ತುವಾರಿಯ ಮುಂದೆ ವಿಜಯೇಂದ್ರ ನಿಷ್ಠ ಮಾಜಿ ಶಾಸಕರುಗಳು ಹೇಳಿದ್ದಾರೆ. ಈ ಸಂದರ್ಭಕ್ಕೆ ಆಯ್ತು, ನೀವು ದೆಹಲಿಗೆ ಬನ್ನಿ ಮಾತನಾಡೋಣ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು, ಪಕ್ಷದ ಸಂಘಟನೆಯಲ್ಲಿ ನೀವು ಕೆಲಸ ಮಾಡಿ ಅನ್ನುವಂತಹ ಸೂಚನೆಯನ್ನು ತಮ್ಮನ್ನ ಭೇಟಿಯಾದಂತಹ ಮಾಜಿ ಸಚಿವರುಗಳಿಗೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ಹಂತದಲ್ಲಿ ತಮ್ಮಿಂದ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಆಗಬಹುದಾದ ಚರ್ಚೆಯ ಬಗ್ಗೆ ಇವರು ಮುಂಚಿತವಾಗಿ ಭೇಟಿಯನ್ನ ಮಾಡಿರುವಂತದ್ದು. ರೆಹಮಾನ್, ಎಸ್, ಥ್ಯಾಂಕ್ ಯು ಕಿರಣ್.